2 ಬಾರಿ ಭಾರತದ ಪ್ರಧಾನಿ ಹುದ್ದೆ ಅಲಂಕರಿಸಿದ ಮನಮೋಹನ್ ಸಿಂಗ್ ಅವರ ಬದುಕಿನ ದಾರಿಯೇ ಅತ್ಯಂತ ರೋಚಕ. ಅವರು ಬೆಳೆದು ಬಂದ ರೀತಿ ಹೇಗಿತ್ತು, ಬೀದಿಯಿಂದ ಸಂಸತ್ತಿನವರೆಗೂ ಅವರ ಜರ್ನಿ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. Honestly believe that history will be kinder to me. ಇತಿಹಾಸ ನನ್ನ ಮೇಲೆ ದಯೆ ತೋರುತ್ತದೆ. ಇದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ 2ನೇ ಬಾರಿ ಪ್ರಧಾನಿಯಾಗಿ ತಮ್ಮ ಅವಧಿ ಮುಗಿದ ಮೇಲೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಕೊನೆಯ ಮಾತು. ಅಂದು ಸಿಂಗ್ ಆಡಿದ ಮಾತು ಇಂದು ನಿಜವಾಗಿದೆ. ಯಾಕಂದ್ರೆ ಸಿಂಗ್ ಭಾರತದ ಇತಿಹಾಸದಲ್ಲಿ ಧ್ರುವತಾರೆಯಾಗಿದ್ದಾರೆ. ರೋಚಕವಾಗಿದೆ ಸಿಂಗ್ ಬದುಕಿನ ಹೆಜ್ಜೆಗಳು. ಹೌದು, ಮನಮೋಹನ್ ಸಿಂಗ್ ಜನಿಸಿದ್ದು ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದ ಗಾಹ್ ಅನ್ನೋ ಗ್ರಾಮದಲ್ಲಿ. ಗುರ್ಮುಖ್ ಸಿಂಗ್ ಮತ್ತು ಅಮೃತ್ ಕೌರ್ ದಂಪತಿಯ ಮುದ್ದಿನ ಮಗ. ಸದ್ಯ ಮನಮೋಹನ್ ಸಿಂಗ್ ಹುಟ್ಟೂರು ಪಾಕಿಸ್ತಾನದಲ್ಲಿದೆ. 1947ರಲ್ಲಿ ದೇಶ ವಿಭಜನೆಯ ಸಮಯದಲ್ಲಿ ಸಿಂಗ್ ಕುಟುಂಬ ಭಾರತಕ್ಕೆ ವಲಸೆ ಬಂದಿತ್ತು. ಬಾಲ್ಯದಲ್ಲಿ ಕಷ್ಟದ ದಿನಗಳನ್ನ ನೋಡಿದ್ದ ಸಿಂಗ್ ಬರಿಗಾಲಲ್ಲೇ ಮೈಲಿಗಟ್ಟಲೆ ಶಾಲೆಗೆ ನಡೆದುಕೊಂಡು ಹೋಗ್ತಿದ್ರು. ಬರಿಗಾಲಿನಲ್ಲಿ ಶುರುವಾದ ಈ ಪ್ರಯಾಣ ಪ್ರಧಾನಿ ಪಟ್ಟದವರೆಗೂ ತಂದು ನಿಲ್ಲಿಸಿತ್ತು. ಡಾಕ್ಟರ್ ಸಿಂಗ್ ಅವರು 1971ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಸಲಹೆಗಾರರಾಗಿ ಭಾರತ ಸರ್ಕಾರವನ್ನ ಸೇರಿದ್ರು. ಬಳಿಕ 1972ರಲ್ಲಿ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ರು. 1972ರಿಂದ 1976ರವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ರು. 1976ರಲ್ಲಿ ಡಾಕ್ಟರ್ ಸಿಂಗ್ ಅವರು ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿದ್ರು. ನಂತರ 1990ರಲ್ಲಿ ಭಾರತದ ಪ್ರಧಾನಮಂತ್ರಿಯ ಸಲಹೆಗಾರರಾಗಿ ನೇಮಕವಾದರು. ಬಳಿಕ 1991ರಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಅಧ್ಯಕ್ಷರಾಗಿದ್ದರು. 1991ರಿಂದ 96ರವರೆಗೆ ಭಾರತದ ಹಣಕಾಸು ಸಚಿವರಾಗಿ ದೇಶದಲ್ಲಿ ಆರ್ಥಿಕ ಸುಧಾರಣೆ ತಂದರು. ಒಮ್ಮೆಯೂ ಚುನಾವಣೆಯಲ್ಲಿ ಗೆಲ್ಲದ ಸಿಂಗ್ಗೆ ಪ್ರಧಾನಿ ಪಟ್ಟ. ಹೀಗೆ ಸಾಲು ಸಾಲು ಜವಾಬ್ದಾರಿಗಳನ್ನ ನಿಭಾಯಿಸಿದ್ದ ಮನಮೋಹನ್ ಸಿಂಗ್ಗೆ ಪ್ರಧಾನಿ ಪಟ್ಟ ಒಲಿದು ಬಂದಿದ್ದೇ ಅಚ್ಚರಿ. 2004ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 145 ಸ್ಥಾನ ಗೆದ್ದಿತ್ತು. ಹೀಗಾಗಿ ಯುಪಿಎ ಮಿತ್ರ ಪಕ್ಷಗಳ ಬೆಂಬಲ ಕೈಗೆ ಅತ್ಯಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಗೆ ಪ್ರಧಾನಿ ಆಗುವ ಅವಕಾಶ ಒಲಿದು ಬಂದಿತ್ತು. ಆದರೆ ಈ ಅವಕಾಶವನ್ನ ಕೈ ಅಧಿನಾಯಕಿ ತಳ್ಳಿ ಹಾಕಿದ್ರು. ಆಗ ಮುನ್ನೆಲೆಗೆ ಬಂದಿದ್ದೆ ಪ್ರಣವ್ ಮುಖರ್ಜಿ ಹೆಸರು. ಆದರೆ ದೇಶದಲ್ಲಿ ಯಾರೂ ಊಹೆ ಮಾಡದ ಮನಮೋಹನ್ ಸಿಂಗ್ ಹೆಸರನ್ನ ಸೋನಿಯಾ ಗಾಂಧಿ ಘೋಷಿಸಿದ್ರು. ಒಮ್ಮೆಯೂ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲದ ಸಿಂಗ್ ರಾಜ್ಯಸಭೆ ಸದಸ್ಯರಾಗಿದ್ದುಕೊಂಡೇ ಪ್ರಧಾನಿ ಪಟ್ಟಕ್ಕೇರಿದ್ರು. ದೇಶದ ಇತಿಹಾಸದಲ್ಲಿ ಜವಾಹರ್ಲಾಲ್ ನೆಹರು ನಂತರ ಪೂರ್ಣಾವಧಿ ಸರ್ಕಾರ ನಡೆಸಿ ಸತತ 2ನೇ ಬಾರಿಗೆ ಪ್ರಧಾನಿಯಾದ 2ನೇ ವ್ಯಕ್ತಿ ಮನಮೋಹನ್ ಸಿಂಗ್ ಆದ್ರು. ಅಬ್ದುಲ್ ಕಲಾಂ ಅವರು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ ನನಗೆ ಅಧಿಕಾರ ಮುಖ್ಯ ಅಲ್ಲ, ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ತಜ್ಞ ಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವ್ರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿದಂತ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಅತಿ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದನ್ನ ನಾವೆಲ್ಲ ಇಲ್ಲಿ ಸ್ಮರಿಸಬಹುದು. ಮನಮೋಹನ್ ಸಿಂಗ್ ಅವರ ರಾಜಕೀಯ ಜೀವನ 1991ರಲ್ಲಿ ಆರಂಭವಾಯಿತು. ಮೊದಲು ಅಸ್ಸಾಂ ರಾಜ್ಯದ ಶಾಸಕಾಂಗದಿಂದ ರಾಜ್ಯಸಭೆಗೆ ಆಯ್ಕೆಯಾದರು. ಬಳಿಕ 1995, 2001, 2007 ಮತ್ತು 2013ರಲ್ಲಿ ಮರು ಆಯ್ಕೆಯಾದರು. 1994ರಿಂದ 2004ರವರೆಗೆ ಅವರು ಮೇಲ್ಮನೆಯ ಪ್ರತಿಪಕ್ಷದ ನಾಯಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಬಳಿಕ ಸಿಂಗ್ ಅವರು 2004ರ ಮೇ 22ರಂದು ಭಾರತದ 13ನೇ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡರು. ನಂತರ 2009ರ ಮೇ 22ರಂದು 2ನೇ ಬಾರಿಗೆ ಪ್ರಧಾನಿಯಾಗಿ ಮತ್ತೊಮ್ಮೆ ಪ್ರಮಾಣವಚನ ಸ್ವೀಕರಿಸಿದರು. ಪ್ರಧಾನಿಯಾಗಿ, ವಿತ್ತ ಸಚಿವರಾಗಿ, ಆರ್ಥಿಕ ತಜ್ಞರಾಗಿ ದೇಶದ ಆರ್ಥಿಕತೆಗೆ ಮನಮೋಹನ್ ಸಿಂಗ್ ಕೊಟ್ಟ ಕೊಡುಗೆ ಅಪಾರ. ಇಂಥ ಮಹಾನ್ ಸಾಧಕ ಇನ್ನೂ ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, TV9.